ಎಲ್ಲರಿಗೂ ಈ ಒಂದು ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಈ ನನ್ನ ಸೊಲ್ಯೂಷನ್ ಪೇಜನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ಸೊಲ್ಯೂಷನ್ ಪೇಜಿನ ಮುಂದಿನ ವಿಡಿಯೋವನ್ನು ನಾನು ಹೊಸ ಅಧಿಸೂಚನೆ GPSTR ಆಗುತ್ತೋ ಅಥವಾ PSTR ಮೇಲೆ ಜಾಸ್ತಿ ಅಧಿಸೂಚನೆಗಳು ನೇಮಕಾತಿಗಳಾಗ್ತವೆ ಅಥವಾ ಹೈಸ್ಕೂಲ್ ಮೇಲೆ ಅತಿ ಹೆಚ್ಚು ನೇಮಕಾತಿಗಳಾಗ್ತವೆ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹೊಸದಾಗಿ ಕಂಡುಕೊಂಡಂತೆ ಹೊಸದಾಗಿ ಬಂದಂತ ನಿಯಮ 90 ಮತ್ತು 10 90 ಮತ್ತು 10 90:10 ನಿಯಮ ಏನಿದೆ, ಏನು ಹೇಳುತ್ತೆ, ಯಾರೆಲ್ಲ ಲಾಭ ಆಗುತ್ತೆ, ಯಾರೆಲ್ಲ ನೇಮಕಾತಿಗಳಿಗೆ ಹತ್ರ ಆಗ್ತದೆ ಅಂತ ಹೇಳಿ ಆ ಒಂದು ವಿಡಿಯೋವನ್ನು ಮಾಡಲು ಇವತ್ತು ಬಂದಿದ್ದೇನೆ. ಸೊ ತಮಗೆಲ್ಲ ತಿಳಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಅದರಲ್ಲಿ ನಮಗೆ 15,000 ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. 15,000 ಶಿಕ್ಷಕರಲ್ಲಿ GPSTR ಬಂತು, PSTR ಬಂತು, ಹಾಗೆ ಹೈಸ್ಕೂಲ್ ಶಿಕ್ಷಕರು ಬಂದರು. ಸೊ ಆ ಒಂದು ಬಜೆಟ್ ನಲ್ಲಿ ಘೋಷಣೆ ಆದಂತೆ 15,000 ಶಿಕ್ಷಕರು ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ಅಧಿಸೂಚನೆ ಬೀಳುತ್ತೆ. ಸೊ ನಾವು ಶಿಕ್ಷಕರಾದ ನಮಗೆ ಗೊತ್ತಿದೆ, ನಿಮಗೆ ಪದವಿ ಬೇಕು, PUC ಬೇಕು, B.Ed ಹಾಗೂ D.Ed, ಇದ್ರ ಜೊತೆಗೆ CET ಯಲ್ಲಿ ನಮಗೆ ಅರ್ಹತಾ ಅಂಕಗಳನ್ನು ತೆಗೆದುಕೊಳ್ಬೇಕು, ಜೊತೆಗೆ TET ಅರ್ಹತಾ ಅಂಕಗಳನ್ನು ತೆಗೆದುಕೊಳ್ಬೇಕು. ಸೊ ಇದೆಲ್ಲ ತೆಗೆದುಕೊಂಡ ಮೇಲೆ ನಮಗೆ ಬರುವಂತದ್ದು ಒಂದಂದ್ರೆ 90 ಮತ್ತು 10 ನಿಯಮ ಏನ್ ಹೇಳುತ್ತೆ ಅಂತೇಳಿ. ಸೊ ತಮಗೆಲ್ಲ ತಿಳಿದಂತೆ ನಮಗೆ ಹಳೆಯ ನಿಯಮಗಳು ಗೊತ್ತಿದೆ. ಹಳೆಯ ನಿಯಮ ಏನಿದೆ 50-50 ಹಳೆಯ ನಿಯಮ 50:50. ಸೊ 50:50 ಅಂದ್ರೆ CET ಯಲ್ಲಿ 50 ಅಂಕಗಳನ್ನು ತೆಗೆದುಕೊಳ್ತಾರೆ, ಹಾಗೇನೆ TET, BA ಮತ್ತು B.Ed ಸೇರಿಸಿ 50 ಅಂಕಗಳನ್ನು ತೆಗೆದುಕೊಳ್ತಿದ್ರು ಅವಾಗ ಹಳೆಯ ನಿಯಮದಲ್ಲಿ 50:50. ಸೊ ಈ 50:50 ನಿಯಮಗಳನ್ನ ಈಗ ಬಿಟ್ಟು ಇದನ್ನು ಬಿಟ್ಟಿದ್ದಾರೆ. ಈಗ 50:50 ನಿಯಮದ ಬದಲಾಗಿ ಈಗ ನಮಗೆ 90:10 ನಿಯಮಗಳನ್ನು ತೆಗೆದುಕೊಂಡಿದ್ದಾರೆ. 90:10 ಏನಪ್ಪ 90:10 ನಿಯಮ ಅಂತಂದಾಗ ನಮಗಿಲ್ಲಿ ಬರೋದು CET ಯಲ್ಲಿ 70% ಅಷ್ಟು ಏನು ಅಂಕಗಳಿಗೆ ಆಧಾರವಾಗಿ 70% ಅಂಕಗಳನ್ನು ತೆಗೆದುಕೊಳ್ತಾರೆ. TET ಯಲ್ಲಿ 20% ಅಂಕಗಳನ್ನು ತೆಗೆದುಕೊಳ್ತಾರೆ. ಹಾಗೇನೆ BA ಮತ್ತು BSc 8 ಅಂಕಗಳು, ಇದು GPSTR ಗೆ. PUC ಯಲ್ಲಿ 8 ಅಂಕಗಳು, ಇದು PSTR ಗೆ. ಹಾಗೇನೆ B.Ed ಮತ್ತು D.Ed ಅಲ್ಲಿ ಪಡೆದಂತ ಅಂಕಕ್ಕೆ 2% ಅಂಕಗಳನ್ನು ತೆಗೆದುಕೊಳ್ತಾರೆ. ಸೊ ತಾವು ನೋಡಿದಂತೆ CET ಯಲ್ಲಿ 50 ಅಂಕಗಳು, ಇದು 50, TET, BA, B.Ed ಇದು 50. ಸೊ ಇದನ್ನ ನಾವು 50:50 ಅಂಕ ಅಂತದ್ದು ಹಳೆಯ ಮಾನದಂಡವಾಗಿತ್ತು. ಇಲ್ಲಿ ತಾವು ನೋಡಿದಂಗೆ ಸ್ಪರ್ಧಾತ್ಮಕ ಪರೀಕ್ಷಾದ CET ಮತ್ತು TET ಇದು 90 ಅಂಕಗಳಾಗ್ತವೆ, 90% ಆಗುತ್ತೆ. ಹಾಗೆ ಶೈಕ್ಷಣಿಕ ಅರ್ಹತೆ ಇರುವಂತದ್ದು 10% ಆಗುತ್ತೆ. ಸೊ ಆ ಕಾರಣವಾಗಿ ಇದನ್ನ ಈಗ ನಾವು ಹೊಸ ನಿಯಮ ಅಂತ ಏನ್ ಕರಿತೀವಿ 90:10 ಈ ಆಧಾರದ ಮೇಲೆ ಮಾಡಿದ್ದಾರೆ. ಸೊ ಈ 10 ಅಂಕಗಳು ಯಾರಿಗೆಲ್ಲ ಪ್ರಯೋಜನ ಆಗುತ್ತೆ, 90:10 ನಿಯಮವು ಯಾರಿಗೆಲ್ಲ ಪ್ರಯೋಜನ ಆಗುತ್ತೆ ಅಂತ ನಾವು ನೋಡಬಹುದು. 90:10ಕ್ಕಿಂತ ಮೊದಲು ನಮಗೆ 50:50 ಅಂಕಕ್ಕೆ ಮಾಡಿದಾಗ ಪದವಿ ಹೆಚ್ಚಿನ ಅಂಕ ಪಡೆದಂತವರಿಗೆಲ್ಲ ಏನಾಗ್ತಿತ್ತು, ನಮಗೆ ಬಹಳ ಬೇಗ ನೇಮಕಾತಿಗಳಾಗ್ತಿದ್ವು. ಬ್ಯಾಕ್ ಸ್ಕೋರ್ ಚೆನ್ನಾಗಿತ್ತಂದ್ರೆ ನಮಗೆ ಬಹಳ ಬೇಗ ನೇಮಕಾತಿಗಳಾಗ್ತಿದ್ವು. ಈ 50:50 ಏನ್ ಮಾಡಿದ್ದಾರೆ, ಶೈಕ್ಷಣಿಕ ಆಧಾರಿತಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ರು. ಶೈಕ್ಷಣಿಕ ಅಂದ್ರೆ BA ಯಲ್ಲಿ ಪಡೆದಂತ ಅಂಕಗಳು, B.Ed ನಲ್ಲಿ ಪಡೆದಂತ ಅಂಕಗಳು, PUC ಯಲ್ಲಿ ಪಡೆದಂತ ಅಂಕಗಳು, D.Ed ನಲ್ಲಿ ಪಡೆದಂತ ಅಂಕಗಳು, ಇವನ್ನ ಅತಿ ಹೆಚ್ಚು ಮಾನದಂಡವಾಗಿ ತೆಗೆದುಕೊಂಡಿದ್ರು. ಅಂದ್ರೆ ಹಳೆಯ ನಿಯಮಗಳ ಪ್ರಕಾರ. ಅಂದ್ರೆ ಇಲ್ಲಿ ನೋಡಿ, B.Ed 20, BSc ಮತ್ತು BA 20, TET 20 ಬಹಳ ಈಸಿಯಾಗಿ ಸ್ಕೋರ್ ಮಾಡ್ಕೊಂಡು ನಾವು ಏನಾಗ್ತಿದ್ವಿ, ನಾವು ಬೇಗ ನೇಮಕಾತಿಯ ಹೊಂದಿದ್ವಿ. ಆಮೇಲೆ ಈ 50:50 ಅಂಕಗಳಿಗೆ ಶೈಕ್ಷಣಿಕ ಪರೀಕ್ಷೆಗಳೇ ಮುಖ್ಯ. ಅಂದ್ರೆ ನೀನು BA ಯಲ್ಲಿ ತೆಗೆದುಕೊಂಡಂತ ಪರ್ಸೆಂಟೇಜು, ಹಾಗೇನೆ BSc ಯಲ್ಲಿ ತೆಗೆದುಕೊಂಡಂತ ಪರ್ಸೆಂಟೇಜು, ಹಾಗೇನೆ PUC ಯಲ್ಲಿ ತೆಗೆದುಕೊಂಡಂತ ಪರ್ಸೆಂಟೇಜು, D.Ed ಯಲ್ಲಿ ತೆಗೆದುಕೊಂಡ ಪರ್ಸೆಂಟೇಜು ಮತ್ತು B.Ed ಯಲ್ಲಿ ತೆಗೆದುಕೊಂಡಂತ ಪರ್ಸೆಂಟೇಜ್ಗಳು ಬಹಳಷ್ಟು ಮುಖ್ಯ ಆಗಿದ್ವು. ಇಲ್ಲಿ ಈ ಶೈಕ್ಷಣಿಕ ಆಧಾರಿತ ಅಂಕಗಳು ಜಾಸ್ತಿ ಆಗ್ಬಿಟ್ರೆ ನಾನು ಆಲ್ಮೋಸ್ಟ್ ಯಾವುದೋ ಒಂದು GPSTR ಅಥವಾ PSTR ನೇಮಕಾತಿ ಹೊಂದಬಲ್ಲೆ ಅಂತ ನಮಗೆ
50:50 ಅಂಕಗಳಲ್ಲಿ ಗೊತ್ತಾಗ್ತಿತ್ತು. ಆದರೆ 90:90 ಅಂಕಗಳು ಮಾಡಿದ್ರೆ ಈಗ 90:10 ಅಂಕಗಳು ಮಾಡಿದಾಗ ಯಾರಿಗೆಲ್ಲ ಪ್ರಯೋಜನ ಆಗ್ತವೆ ಅಂತ ನಾವು ನೋಡಿದ್ರೆ ಇಲ್ಲಿ ನೋಡಿ ಹೆಚ್ಚಾಗಿ ನಮಗೆ ಸ್ಪರ್ಧಾತ್ಮಕತೆಯಿಂದ ಕೂಡಿದಂಥ ಮನೋಭಾವದಲ್ಲಿ ಯಾರಲ್ಲಿದೆಯೋ ಅವ್ರಿಗೆ ಬೇಗನೆ ನೇಮಕಾತಿ ಆಗುವಂತ ಅವಕಾಶಗಳು ಜಾಸ್ತಿ ಇದ್ದಾವೆ. ನೋಡಿ ಎಕ್ಸಾಂಪಲ್, ಇಲ್ಲಿ ಸಿಇಟಿಯಲ್ಲಿ ಹೆಚ್ಚಿನ ಅಂಕ ಯಾರು ತಗೊಂಡಿರ್ತಾರೋ ಅವರು ನೇಮಕಾತಿಗೆ ಸುಲಭ. ಇಲ್ಲಿ ನೋಡಿ, ಯಾಕಂದ್ರೆ ಸಿಇಟಿಯಲ್ಲಿ 70% ಅಂಕ ತೆಗೆದುಕೊಳ್ತಾರೆ. ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಬರುತ್ತೆ. ನನ್ನಲ್ಲಿ ಬ್ಯಾಕ್ ಸ್ಕೋರ್ ಇದೆ, ನಾನು ಬೇಗ ಆಗ್ತೀನೋ, ನನ್ನಲ್ಲಿ ಶೈಕ್ಷಣಿಕವಾಗಿ ನನಗೆ ಸ್ಪರ್ಧಾತ್ಮಕತೆಯ ಒಂದು ಬುದ್ಧಿಮತ್ತೆ ಇರ್ತದೆ, ನಾನು ಆಗ್ಬೋದು ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶ ಇದೆ. ಅಂದ್ರೆ ಏನು, ಬ್ಯಾಕ್ ಸ್ಕೋರ್ ಕಡಿಮೆ ಇಲ್ಲದವರಿಗೂ ಅವಕಾಶ ಬರುತ್ತೆ, ಬ್ಯಾಕ್ ಸ್ಕೋರ್ ಹೆಚ್ಚಿರುವುದಕ್ಕೆ ಅವಕಾಶ ಬರುತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಶೈಕ್ಷಣಿಕ ಮನೋಭಾವ ಯಾರು ಜಾಸ್ತಿ ಇದೆ ಅವರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಮೆರಿಟ್ ಆಧಾರಿತ ಲೆಕ್ಕಾಚಾರಗಳು ಬರ್ತವೆ. ಕೇವಲ ಬ್ಯಾಕ್ ಸ್ಕೋರ್ ಇಂದ ನಮಗೆ ಕೊಡಲ್ಲ, ಇಲ್ಲಿ ಮೆರಿಟ್ ಆಧಾರಿತ ಲೆಕ್ಕಾಚಾರಗಳು ಜಾಸ್ತಿ ಆಗ್ತವೆ. 90:10 ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಮುಖ್ಯ. 50:50 ನಮಗೆ ಶೈಕ್ಷಣಿಕ ಪರೀಕ್ಷೆಗಳು ಮುಖ್ಯ ಆಗಿದ್ವು, ಆದ್ರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಮುಖ್ಯ ಆಗ್ತವೆ. ಸೊ ಆ ಕಾರಣವಾಗಿ ಈ 90:10 ಏನು ನಿಯಮ ಇದೆನೋ ಇದು ಎಲ್ಲರಿಗೂ ಅವಕಾಶ. ಯಾರೆಲ್ಲ ನಾವು ಬ್ಯಾಕ್ ಸ್ಕೋರ್ ಇಲ್ಲ, ನನಗೆ ಬ್ಯಾಕ್ ಸ್ಕೋರ್ ಕಡಿಮೆ ಇದೆ, ನಾನು BA ಕಡಿಮೆ ಇದ್ದೀನಿ, BSc ಕಡಿಮೆ ಬಂದಿದೆ, B.Ed ಕಡಿಮೆ ಇದೆ, ನಾವು ಅವಾಗೆಲ್ಲ ಓದಿದ್ವಿ, ನಮಗೆ ಅಷ್ಟೊಂದು ಮಾರ್ಕ್ಸ್ ಕೊಡ್ಲಿಲ್ಲ ಹಾಗೆ ಹೀಗೆ ಅನ್ನೋದು ಈಗ ಬಿಟ್ಬಿಡೋಕೆ. ಈಗೇನು ಅತಿ ಹೆಚ್ಚು ಸಿಇಟಿಯಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತಾರೋ, ಅತಿ ಹೆಚ್ಚು ಟೆಟ್ ಅಲ್ಲಿ ಯಾರು ತೆಗಿತಾರೋ ಅವರೇ ಬಹಳಷ್ಟು ನೇಮಕಾತಿಗೆ ಮುಂದಿರ್ತೀರಿ ಅಂತ ಹೇಳ್ತಾ ತಮಗೆಲ್ಲ ಶುಭವಾಗ್ಲಿ. ಹಾಗೇನೆ ಹೊಸ ಅಧಿಸೂಚನೆ GPSTR ಅಥವಾ PSTR ವಿಡಿಯೋನ ನಾನು ನೆಕ್ಸ್ಟ್ ಇನ್ನು ನಾಳೆ ನಾನು ಅದನ್ನ ಪೋಸ್ಟ್ ಮಾಡ್ತಾ ಅಂತ ಹೇಳ್ತಾ ನನ್ನ ಈ ಒಂದು ಸೊಲ್ಯೂಷನ್ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದಕ್ಕೆ ನಾವು ಉತ್ತರವನ್ನ ಕೊಡೋಣ, ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.